ಋಚಸ್ಸಾಮರಸಃ ಸಾಮ್ನಬುದ್ಗೀಥೋ ರಸಃ. ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪಾಠಮಾಲೆಯಲ್ಲಿ ಇದು 17ನೆಯ ಭಾಗ. 15ನೆಯ ಶ್ಲೋಕವನ್ನು ಶ್ರೀಕೃ ಪಂಡಿತರ ರಚನೆಯ ವಾಯುಸ್ತುತಿಯಲ್ಲಿ 15ನೇ ಶ್ಲೋಕವನ್ನು ಇವತ್ತು ನಾವು ನೋಡಬೇಕಾಗಿದೆ. ವಿಷ್ಣೋರತ್ಯುತ್ತಮತ್ವ ದಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೆ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನಾ ಸೇವಕೇಶು ಯಸ್ತಂಧತ್ತೆ ವಿರಿಂಚಿ ಶ್ವಸನ ವಿಹಗಪಾನಂತರುದ್ರೇಂದ್ರ ಪೂರ್ವೇ ಸ್ವಾಧ್ಯಾಯಂ ತಾರತಮ್ಯಂ ಸ್ಫುಟಮೋತಿ ಸದಾ ವಾಯುರಸ್ಮದ್ ಗುರುಸ್ತಂ. ವಾಯುದೇವ, ನೀನು ಭಕ್ತನನ್ನ, ಜ್ಞಾನಿಯನ್ನ ಎಲ್ಲ ರೀತಿಯಿಂದಲೂ ಕಾಪಾಡ್ತೀನಿ. ಜ್ಞಾನಿಯಾದವನು ಏನ್ ಮಾಡ್ತಾನೆ? ಪರಮಾತ್ಮನ ಹಿರಿಮೆ ಅಂತ ತಿಳ್ಕೊತಾನೆ. ಸಕಲ ಗುಣಗಳಿಂದಲೂ ಪರಮಾತ್ಮನೇ ಕೂಡ ಉತ್ಕೃಷ್ಟನಾಗಿದ್ದಾನೆ ಅನ್ನೋದನ್ನು ತಿಳ್ಕೊತಾನೆ. ಶ್ರೀದೇವಿ ಭೂದೇವಿಯರಿಂದ ಆಲಿಂಗಿತನಾದಂತಹ ಪರಮಾತ್ಮನ ಮಹಿಮೆ ಅಂತ ತಿಳ್ಕೊತಾನೆ. ತಿಳ್ಕೊಂಡು ಆ ಪರಮಾತ್ಮನಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನು ಮಾಡ್ತಾನೆ. ಆಮೇಲೆ ಆ ಪರಮಾತ್ಮನ ಪರಿವಾರರಾಗಿರ್ತಕ್ಕಂಥ ಉಳಿದವರೇನಿದ್ದಾರೆ ಅವರಲ್ಲಿ ಎಲ್ಲರಲ್ಲಿಯೂ ಕೂಡ ತಾರತಮ್ಯಾನುಸಾರವಾದಂತಹ ಭಕ್ತಿಯನ್ನು ಮಾಡ್ತಾನೆ. ಪರಮಾತ್ಮನ ಪತ್ನಿ ಲಕ್ಷ್ಮಿ, ಅವನ ಮಕ್ಕಳು ಬ್ರಹ್ಮವಾಯುಗಳು ಅಂತ ಹೀಗೆ ಆ ಪರಮಾತ್ಮನನ್ನ ಅವನು ನಾನಾ ರೀತಿಯಿಂದ ಭಜಿಸ್ತಾನೆ. ಹೀಗೆ ಎಲ್ಲವನ್ನೂ ಸರಿಯಾಗಿ ಯಾರು ತಿಳ್ಕೊತಾರೋ ಅವನನ್ನ ಗುರುವಾದಂತಹ ನೀನು ಚೆನ್ನಾಗಿ ಕಾಪಾಡ್ತೀಯ. ಅದಕ್ಕೆ ಶ್ಲೋಕದ ಶಬ್ದಾರ್ಥ ಹೀಗಿದೆ: ವಾಯುದೇವನೇ, ಅಖಿಲ ಗುಣಗಣೈಹಿ, ಎಲ್ಲ ಗುಣಸಮೂಹದಿಂದಲೂ ಅಂದ್ರೆ ಗುಣಸಮೂಹಗಳನ್ನು ತಿಳಿದು ವಿಷ್ಣುವಿಗೆ ಸರ್ವೋತ್ತಮತ್ವ ಇರುವುದರಿಂದ, ವಿಷ್ಣು ಸರ್ವೋತ್ತಮನಾಗಿರುವುದರಿಂದ ಅಂತ ಅರ್ಥ. ಶ್ರೀಧರಾಭ್ಯಾಂ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಧರ ಅಂದ್ರೆ ಭೂದೇವಿ, ಅವರಿಂದ ಆಶ್ಲಿಷ್ಟನಾದಂಥ ಆ ಪರಮಾತ್ಮನಲ್ಲಿ ಗರಿಷ್ಠಾಂ, ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನ, ಅಥ ಅಮುಂ ಪ್ರತಿ, ಆ ಪರಮಾತ್ಮನನ್ನು ಕುರಿತು ಪರಿವಾರಾತ್ಮನ ಸೇವಕೇಶು, ಪರಿವಾರರೆಂಬ ನೆಲೆಯಲ್ಲಿ ಸೇವಕರಾದವರು. ವಿರಿಂಚ ಅಂದ್ರೆ ಬ್ರಹ್ಮ, ಶ್ವಸನ ಅಂದ್ರೆ ವಾಯು, ವಿಹಗಪ ಅಂದ್ರೆ ಗರುಡ, ಅನಂತ ಅಂದ್ರೆ ಶೇಷ, ರುದ್ರ ಅಂದ್ರೆ ಶಿವ, ಇಂದ್ರ ಅಂದ್ರೆ ಇಂದ್ರ, ಪೂರ್ವಕ ಮೊದಲಾದ ದೇವತೆಗಳಲ್ಲಿ ತಾರತಮ್ಯಂ, ಅವರಲ್ಲಿ ಏನು ತಾರತಮ್ಯ ಇದೆ ಅದನ್ನ ಆಧ್ಯಾಯನ್ ಚೆನ್ನಾಗಿ ತಿಳ್ಕೊತಾನೆ ಭಕ್ತನಾದವನು. ಆ ತಾರತಮ್ಯವನ್ನು ತಿಳ್ಕೊತಾನೆ. ಮತ್ತೆ ಅವರಲ್ಲಿ ಎಲ್ಲರಲ್ಲಿಯೂ ಕೂಡ ಯಥೋಚಿತವಾದ ಭಕ್ತಿಯನ್ನು ಇಡ್ತಾನೆ. ಆಧ್ಯಾಯನ್ ತಿಳಿದುಕೊಂಡು ಭಕ್ತಿಯನ್ನು ಯಾರು ಸಂಧತ್ತೆ ಇಡ್ತಾನೋ ತಮ್ಮ ಅವನನ್ನು ಅಸ್ಮದ್ ಗುರುಹು, ನಮ್ಮ ಗುರುವಾದ ವಾಯು ಭವಾನ್, ವಾಯುದೇವನಾದ ನೀನು ಸದಾ ಯಾವಾಗಲೂ ಸ್ಫುಟಂ ಚೆನ್ನಾಗಿ ನಿಶ್ಚಿತವಾಗಿ ಅವತಿ ರಕ್ಷಿಸ್ತಿ ಅಂತ ಅದರ ತಾತ್ಪರ್ಯ. ಈ ಶ್ಲೋಕದ ಪಠನದಿಂದ ಭಗವದ್ಭಕ್ತಿ ಸಿದ್ಧ ಆಗ್ತದೆ, ಇದರ ಪುರಶ್ಚರಣದಿಂದ ಅಂತ ಅದರ ಫಲಶ್ರುತಿಯಲ್ಲಿ ಹೇಳ್ತಾರೆ.